ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಸ್ಪೆಷಲ್ ರೆಸಿಪಿ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ನೀವು ಅಂದ್ಕೊಳ್ಬೋದು ಯಾಕೆ ಇಷ್ಟು ದಿನ ಲಾಗ್ ಹಾಕಿಲ್ಲ, ಲಾಗ್ ಮಾಡ್ತಾ ಇಲ್ಲ ಇವಳು ಅಂತ. ಸೊ ತುಂಬ ಬ್ಯುಸಿ ಆಗಿದ್ದೆ, ಹಾಗೆ ನನಗೆ ಹುಷಾರು ಸಹ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಎಲ್ಲ ತುಂಬ ಕಷ್ಟ ಆಯಿತು, ನನಗೆ ಒಬ್ಬಳೇ ಮಾಡಬೇಕಲ್ವ. ಸೊ ಐ ಹೋಪ್ ನೀವೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಂತ ಅಂದ್ಕೊಂಡು ನಮ್ಮ ಮನೆಯಲ್ಲಿ ಮಾಡುವಂಥ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಕೆಸುವಿನ ಬೇರಿನ ಸಾಂಬಾರನ್ನ ಮಾಡ್ತಾ ಇದ್ದೇನೆ. ಪುಡಿ ಮುಂಚಿ ಕೆಸುವಿನ ಬೇರಿನ ಪುಡಿ ಮುಂಚಿ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಇವಾಗ ಕೆಸುವಿನ ಬೇರು ಇರುತ್ತೆ ಅಲ್ವಾ, ಅದನ್ನ ಸಿಪ್ಪೆ ತೆಗಿಬೇಕು. ಅದರ ಮೇಲಿರುವ ಸಿಪ್ಪೆಯನ್ನು ತೆಗೆದು ನೋಡಿ, ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡಿದ ನಂತರ ಇದು ಅಂಬಟೆಕಾಯಿಯನ್ನ ಈ ತರ ಗುದ್ದಿ ಇಟ್ಕೊಳ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಯಾವ ರೀತಿ ಮಾಡುದಂತ ನೋಡೋ ಬನ್ನಿ. ಅದರ ಮಸಾಲೆಯನ್ನ ರುಬ್ಬುವ. ಇವಾಗ ಮಸಾಲೆ ರುಬ್ಲಿಕ್ಕೆ ನಾನು ಆಲ್ರೆಡಿ ಮೆಣಸನ್ನ ಇದು ಮಾಡಿ ಇಟ್ಕೊಂಡಿದ್ದೇನೆ, ರೋಸ್ಟ್ ಮಾಡಿದ್ದೇನೆ. ಸೊ ಮೆಣಸು ಆಲ್ರೆಡಿ ರೋಸ್ಟ್ ಆಗಿದೆ ನೋಡಿ. ಮೆಣಸು ರೋಸ್ಟ್ ಆಗಿದೆ ಅಲ್ವಾ. ಸೊ ಮೆಣಸಿಗೆ ಇವಾಗ ಜೀರಿಗೆ ಮತ್ತೆ ಕೊತ್ತಂಬರಿ ಹಾಕಬೇಕು. ಓಕೆ, ಇದನ್ನ ಇವಾಗ ನಾನು ತೆಗಿತೇನೆ. ಇದು ಆಲ್ರೆಡಿ ರೋಸ್ಟ್ ಆಗಿದೆ ಚಂದ. ಸೊ ಇದನ್ನ ಇವಾಗ ತೆಗಿತೇನೆ. ನಾನು ಸಿಂಪಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇದು ಅವಸರದಲ್ಲಿ ಮಾಡ್ತಾ ಇರೋದು, ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಯಾವಾಗದಿಂದ ಅನ್ಕೊಳ್ತಾ ಇದ್ದೆ ನಿಮಗೆ ಇದನ್ನು ತೋರಿಸ್ಬೇಕು ಅಂತ, ಕೆಸುವಿನ ಬೇರಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ. ಸೊ ಅದನ್ನು ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇವಾಗ ಜೀರಿಗೆ ಮತ್ತೆ ಕೊತ್ತಂಬರಿ ಹಾಕಬೇಕು. ಸ್ವಲ್ಪ ಜೀರಿಗೆ, ಇವಾಗ ಕೊತ್ತಂಬರಿ ಬೀಜ ಹಾಕಬೇಕು. ಓಕೆ, ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಇದು ತುಂಬಾ ಚಂದ ಆಗುತ್ತೆ. ಓಕೆನಾ? ಸಾಂಬಾರ್ ಇದು ನನ್ನ ಫೇವ್ರೆಟ್ ಸಾಂಬಾರು. ಸೊ ನಂಗೆ ಈ ತರ ಪುಡಿ ಮುಂಚಿ ಮಾಡಿದ್ರೆ ಇಷ್ಟ ಆಗೋದು. ಅಮ್ಮ ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ತಾರೆ ಮೇಲ್ಗಡೆ, ತೆಂಗಿನಕಾಯಿ ತುರಿ ಎಲ್ಲ ಇದು ರೋಸ್ಟ್ ಮಾಡಿ ಎಲ್ಲ ಹಾಕ್ತಾರೆ. ನಂಗೆ ಅದು ಇಷ್ಟ ಆಗೋದಿಲ್ಲ, ಹಂಗೆ ಹೀಗೆ ಪ್ಲೈನ್ ಇರಬೇಕು. ಸೊ ಅದಕ್ಕೆ ಇವತ್ತು ನಾನೇ ಮಾಡ್ತಾ ಇದ್ದೇನೆ, ನಿಮಗೆ ತೋರಿಸುವಂತೇಳಿ ನಾನು ಮಾಡ್ತಾ ಇರೋದು. ಕ್ಲೀನ್ ಮಾಡಿದೆಲ್ಲ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ನಾನು ಆಫೀಸಿಂದ ಬರುವಾಗ. ಸೊ ಆವಾಗ ಈಗ ನಾನು ಮಾಡ್ತಾ ಇದ್ದೇನೆ ಸಾರು. ಸಂಜೆ ಬಂದ ತಕ್ಷಣ ಒಂದು ರೆಸಿಪಿ ಮಾಡುವ ಅಂತೇಳಿ ಮಾಡ್ತಾ ಇದ್ದೇನೆ. ಆಗ ಸಾಂಬಾರು ಆಗುತ್ತೆ, ನಿಮಗೆ ತೋರಿಸಿದಾಗೆ ಆಗುತ್ತಲ್ವಾ. ಸೊ ಅದಕ್ಕೆ ನಾನು ರೆಡಿ ಮಾಡ್ತಾ ಇದ್ದೇನೆ. ಇದು ಚಂದ ರೋಸ್ಟ್ ಆಗಿದೆ. ಸೊ ಇದನ್ನ ಇವಾಗ ಇದು ರುಬ್ಬುವ. ಓಕೆನಾ? ಮಸಾಲೆನ ರುಬ್ಬುವ. ನಾನು ಇದಕ್ಕೆ ನೀರುಳ್ಳಿ ಹಾಕ್ತಾ ಇಲ್ಲ, ನೀರುಳ್ಳಿಯನ್ನ ನಾನು ಫ್ರೈ ಮಾಡುವಾಗ ಹಾಕ್ತೇನೆ. ಸೊ ಇವಾಗ ಇಷ್ಟು ಸಾಕು, ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಮೆಣಸು ತೆಗಿತೇನೆ. ಓಕೆನಾ? ನೀರು ಗಟ್ಟಿ ಬೇಕು. ಆಯಿತು. ಇದಕ್ಕೆ ಇವಾಗ ಎಂತ ಸಾಕ್ಲಿಕ್ಕೆ ಇಲ್ಲ, ನೀರು ಹಾಕಿ ರುಬ್ಬಬೇಕಷ್ಟೆ. ಮನೆಗೆ ಬೇಕಾಗಿರುವಂಥ ಸಾಮಗ್ರಿ: ಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೇನೆ. ಸೊ 2 ಮೆಣಸನ್ನು ಇಟ್ಕೊಂಡಿದ್ದೇನೆ, ಒಗ್ಗರಣೆಗೆ ಮೆಣಸು. ಸೊ ಇವಾಗ ಹೇಗೆ ಮಾಡೋದಂತ ನೋಡುವ ಬನ್ನಿ. ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಬಾಣಲಿ ಇಡ್ತಾ ಇದ್ದೇನೆ. ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಇವಾಗ ಖಾಲಿ ಆಗಿದೆ, ಬಾಟ್ಲಲ್ಲಿ ತುಂಬಿಸಿದ್ದು. ಸೊ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿ ಆದ ತಕ್ಷಣ ಇವಾಗ ಸಾಸಿವೆ ಹಾಕುವ, ಮಸ್ಟರ್ಡ್ ಸೀಡ್ಸ್ ಹಾಕುವ, 1.5 ಸ್ಪೂನ್ ಹಾಕ್ತಾ ಇದ್ದೇನೆ. ನೋಡಿ ಸಿಡಿತಾ ಉಂಟು. ಇವಾಗ ಸ್ವಲ್ಪ ಮೆಣಸು,
ಬೆಳ್ಳುಳ್ಳಿ, ಬೇವಿನ ಸೊಪ್ಪು. ಇದು ತುಂಬ ಚೆಂದ ಆಗುತ್ತೆ ಓಕೆನಾ. ಕುಚ್ಚಲ ಅಕ್ಕಿ ಇಲ್ಲಾಂದರೆ ವೈಟ್ ರೈಸ್ ಸ್ವಲ್ಪ ತುಪ್ಪ ಹಾಕ್ಕೊಂಡೆಲ್ಲ ಈ ಸಾಂಬಾರನ್ನು ಒಂದು ಸರಿ ಮಾಡಿ ಓಕೆನಾ. ಮಾಡಿ ನಾನು ಹೇಳಿದಾಗೆ ಊಟ ಮಾಡಿ. ಅಂದರೆ ರೈಸ್ ಜೊತೆನೇ ಇದು ಚೆಂದ ಆಗೋದು ತಿನ್ನಲಿಕ್ಕೆಲ್ಲ. ತುಂಬ ಚೆಂದ ಆಗುತ್ತೆ ಓಕೆನಾ. ಯಮ್ಮಿ ಆ್ಯಂಡ್ ಯಮ್ಮಿ. ನಮ್ಮ ಹಳ್ಳಿ ಸೈಡಲ್ಲಿ ಇದೆಲ್ಲ ತುಂಬ ಸ್ಪೆಷಲ್ ಐಟಮ್. ಅಂದರೆ ಇವಾಗ ಶ್ರಾವಣ ಬಂದರೆ ಸಾಕು, ಅಂದರೆ ನಮ್ಮದು ಶ್ರಾವಣ ಶನಿವಾರ ಎಲ್ಲ ಇರ್ತದೆ ಅಲ್ವಾ. ಸೊ ಅದಕ್ಕೆಲ್ಲ ಇದು ನಮಗೆ ಇರಲೇಬೇಕು ಪದಾರ್ಥ. ಕೆಸುವಿನ ಬೇರಲ್ಲಿ ಮಾಡ್ತೇವೆ, ಮತ್ತು ಕೆಸುವಿನ ದಂಡು ಬರ್ತದೆ ಅಲ್ವಾ. ಸೊ ಅದರಲ್ಲಿ ಸಹ ಒಂದು ರೆಸಿಪಿ ಮಾಡಲಿಕ್ಕಾಗ್ತದೆ. ಸೊ ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ. ಆನಿಯನ್ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಕೆಸುವಿನ ದಂಡಲ್ಲಿ ಒಂದು ಪಲ್ಯ ಸಹ ಮಾಡ್ತೇವೆ ಓಕೆನಾ. ಅಂದರೆ ಮೆಣಸಿನ ಹುಡಿ ಹಾಕಿ ಸುಕ್ಕ ಥರ ಮಾಡ್ತೇವೆ, ತುಂಬ ಚೆಂದ ಆಗುತ್ತೆ. ಅದನ್ನು ಸಹ ನಾನು ನೆಕ್ಸ್ಟ್ ಮಾಡ್ತೇನೆ. ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ಅದನ್ನು ಆ್ಯಡ್ ಮಾಡ್ತೇನೆ. ಇವಾಗ ಇದಕ್ಕೆ ಮಸಾಲೆ ಹಾಕುವ. ರುಬ್ಬಿದಂಥ ಮಸಾಲೆನ ಹಾಕ್ತಾ ಇದ್ದೇನೆ. ರುಬ್ಬಿದ ಮಸಾಲೆ ಹಾಕಬೇಕು ನೋಡಿ. ಇಷ್ಟು ನೈಸಾಗಿ ರುಬ್ಬಿ ಆಯಿತಾ. ನೈಸಾಗಿ ರುಬ್ಬಿದರೆ ಮಾತ್ರ ಅದು ಟೇಸ್ಟಾಗಿ ಬರ್ತದೆ. ಮಸಾಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುವ. ತುಂಬ ರೆಡ್ಡಾಗಿ ಬಂದಿದೆ ಓಕೆನಾ. ಸೊ ಇದು ಫ್ರೈ ಆಗ್ತಾ ಉಂಟು. ಸೊ ಇವಾಗ ನೀರು ಹಾಕುವ. ಓಕೆ, ಇದಕ್ಕೆ ಇವಾಗ ನೀರು ಹಾಕ್ತಾ ಇದ್ದೇನೆ. ಇದು ಕುದೀಲಿ ಚಂದ. ಕುದಿ ಬಂದ ಮೇಲೆ ನಾನು ನೆಕ್ಸ್ಟ್ ಹೇಳ್ತೀನಿ ಯಾವ ರೀತಿ ಅಂತ. ಸೊ ಇವಾಗ ಮುಚ್ಚುತ್ತಾ ಇದ್ದೇನೆ. ಓಕೆ, ಇವಾಗ ಅಂಬಟೆಕಾಯಿ ಹಾಕ್ತಾ ಇದ್ದೇನೆ ಇದಕ್ಕೆ. ಅಂಬಟೆ ಇವಾಗ ಹುಳಿ ಎಲ್ಲ ಬಿಡಲಿ ಚಂದ ಓಕೆ, ಇಲ್ಲಾಂದರೆ ತುರಿಸ್ತದೆ ಬಾಯಿ. ಸೊ ಅದಕ್ಕೆ ಹುಳಿ ಎಲ್ಲ ಚಂದ ಬಿಡಲಿ. ಮತ್ತು ಇದು ಸ್ವಲ್ಪ ಕುದಿ ಬಂದ ನಂತರ ಕೆಸುವಿನ ಬೇರೆ ಹಾಕ್ತೇನೆ. ಓಕೆ, ಇವಾಗ ಸಾಂಬಾರು ಕುದೀತಾ ಉಂಟಲ್ವಾ. ಸೊ ಇಷ್ಟು ಕುದಿದ್ರೆ ಸಾಕು. ಇವಾಗ ನಾನು ಕೆಸುವಿನ ಬೇರನ್ನು ಹಾಕ್ತಾ ಇದ್ದೇನೆ. ಇರುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಅಷ್ಟು ಚೆಂದ ಆಗುತ್ತೆ ಓಕೆನಾ ಸಾಂಬಾರು. ಸೊ ಇಷ್ಟು ಸಾಕು. ಇವಾಗ ಮುಚ್ಚಿ ಬೇಯಿಸ್ಬೇಕು ಚಂದ ಬೇಯಲಿಕ್ಕೆ. ಓಕೆ, ಇವಾಗ ಮುಚ್ಚಳ ತೆಗೆದು ನೋಡುವ ಯಾವ ರೀತಿ ಇದೆ ಅಂತ. ವಾವ್, ನೋಡಿ ಯಾವ ರೀತಿ ಬೇಯ್ತಾ ಉಂಟು. ಇನ್ನು ಬೇಯಲಿಕ್ಕೆ ಉಂಟು, ಸ್ವಲ್ಪ ಬೇಯಲಿಕ್ಕೆ. ಓಕೆ, ಕಂಪ್ಲೀಟ್ ವಿಡಿಯೋ ನೋಡಿದ್ರಲ್ವ ಯಾವ ರೀತಿ ಮಾಡ್ಬೋದು ಅಂತ. ನನಗೆ ಅಡುಗೆ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಈ ಒಂದು ನನ್ನ ಫೇವ್ರೆಟ್ ರೆಸಿಪಿನ ಮಾಡಿದ್ದೇನೆ ನಿಮಗೋಸ್ಕರ ತೋರಿಸ್ಲಿಕ್ಕೆ ಅಂತೇಳಿ. ಓಕೆ ಗೈಸ್, ಐ ಹೋಪ್ ನೀವೆಲ್ಲ ಈ ರೆಸಿಪಿನ ಲೈಕ್ ಮಾಡಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಡೈಲಿ ಲಾಗಲ್ಲಿ ನಾನು ಸಿಗ್ತೇನೆ ನಿಮಗೆ ಓಕೆನಾ. ಸೊ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನನ್ನ ಚಾನಲ್ನ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಆದಷ್ಟು ನನ್ನ ವೀಡಿಯೋಸ್ನ ಎಲ್ಲ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವು ಕೊಡೋ ಪ್ರತಿ ಒಂದು ಟೈಮ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋಸ್ ಮಾಡಲಿಕ್ಕೆ ತುಂಬ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ, ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ಲಾಗಲ್ಲಿ ನಾನು ಸಿಗ್ತೇನೆ. ಟಾಟಾ, ಬಾಯ್. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಬಾಯ್.